ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, FIDI ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ, ಯಾವ್ಯಾವ ಇಂಡೆಕ್ಸ್ಗಳು ಯಾವ ರೀತಿ ಮೂವನ್ನು ಕೊಟ್ಟು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ನೆಕ್ಸ್ಟ್ ಸೋಮವಾರ ಮಾರ್ಕೆಟ್ ರಜೆ ಇದೆ. ನೆಕ್ಸ್ಟ್ ಓಪನ್ ಆಗುವಂಥದ್ದು ಮಂಗಳವಾರ. ನಿಫ್ಟಿ ಎಕ್ಸ್ಪೈರಿ ಡೇ ದಿನನೇ ನೆಕ್ಸ್ಟ್ ಇನ್ನು ಮಾರ್ಕೆಟ್ ಓಪನ್ ಆಗುವಂಥದ್ದು. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿ ಫ್ಲಾಟ್ ಓಪನ್ ಆಗುತ್ತೆ. ಫ್ಲಾಟ್ ಓಪನ್ ಆಗಿ ಕಂಟಿನ್ಯೂಸ್ ಆಗಿ ಡೌನ್ ಬರುತ್ತೆ ಅಂತೇಳಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಲೋನು ಕೂಡ ಬ್ರೇಕ್ ಮಾಡುತ್ತೆ. ಈ 25,170 180 ಲೆವೆಲನ್ನು ಬ್ರೇಕ್ ಮಾಡುತ್ತೆ. ಡೌನ್ ಬಂದು ಆಲ್ಮೋಸ್ಟ್ 25,000 ಲೆವೆಲ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಗ್ಲೋಬಲ್ ಮಾರ್ಕೆಟನ್ನು ನೋಡೋದಾದರೆ ಗ್ಲೋಬಲ್ ಮಾರ್ಕೆಟ್ ಫ್ಲಾಟಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಅಡ್ವಾನ್ಸ್ ಡಿಕ್ಲೈನ್ ರೇಷೋವನ್ನು ನೋಡೋದಾದರೆ ನಿಫ್ಟಿ 50ಯಲ್ಲಿ 12 ಸ್ಟಾಕ್ಗಳು ಪಾಸಿಟಿವ್ ಅಲ್ಲಿದ್ದರೆ 38 ಸ್ಟಾಕ್ಗಳು ನೆಗೆಟಿವ್ ಅಲ್ಲಿದ್ದು, ನಿಫ್ಟಿ 500ಅಲ್ಲಿ 425 ಸ್ಟಾಕ್ಗಳು ನೆಗೆಟಿವ್ ಅಲ್ಲಿದ್ದು, ಕೇವಲ 73 ಸ್ಟಾಕ್ಗಳು ಮಾತ್ರ ಪಾಸಿಟಿವ್ ಅಲ್ಲಿದ್ದು ಅಂತ ಹೇಳ್ಬೋದು. ಅಗೇನ್ ಒಂದು ನೆಗೆಟಿವ್ ಸೆಂಟಿಮೆಂಟೇ ಕ್ಯಾರಿ ಆಗ್ತಾ ಇದೆ. ನಾವು ನೋಡೋದಾದರೆ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿ ರಿಯಾಲಿಟಿಯಲ್ಲಿ ಒಂದು ಸ್ಟ್ರಾಂಗ್ ಡೌನ್ ಮೂವನ್ನು ನಾವು ನೋಡ್ತೀವಿ. 3.2% ಡೌನ್ ಮೂವನ್ನು ಕೊಡುತ್ತೆ. ಮೀಡಿಯಾ 2.6%, PSU ಬ್ಯಾಂಕ್ 2.36%, ಬ್ಯಾಂಕ್ ನಿಫ್ಟಿ 1.1%, ಹಾಗೆ ಫಿನಾನ್ಷಿಯಲ್ ಸರ್ವಿಸ್ 1%, ಪ್ರೈವೇಟ್ ಬ್ಯಾಂಕ್ 1% ಡೌನ್ ಮೂವನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಡ್ತು ಅಂತ ಹೇಳ್ಬೋದು. ಎಲ್ಲ ಸ್ಟಾಕ್ಗಳು ನೆಗೆಟಿವ್ ಸೆಂಟಿಮೆಂಟಲ್ಲಿ ಕ್ಲೋಸಿಂಗನ್ನು ಕೊಟ್ಟು ಅಂತ ಹೇಳ್ಬೋದು. FIDI ಡಾಟಾವನ್ನು ನೋಡೋದರೆ FI ಕಂಟಿನ್ಯೂಸ್ ಆಗಿ ತನ್ನ ಸೆಲ್ಲಿಂಗನ್ನು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. 4,000 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ 2,500 ಕೋಟಿ, ಅದೇ ರೀತಿ 1,700 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ. ಇದುವರೆಗೂ 40,000 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ. DI 54,000 ಕೋಟಿ ರೂಪಾಯಿಯ ಬೈಯಿಂಗನ್ನು ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ಮಂತ್ ಬೈ ಮಂತ್ FI ತನ್ನ ಸೆಲ್ಲಿಂಗನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ರುಪಿ ಪ್ರೈಸನ್ನು ನಾವು ನೋಡಿದ್ರೆ 91 ರೂಪಾಯಿ 64 ಪೈಸದಲ್ಲಿದೆ ಅಂತ ಹೇಳ್ಬೋದು. ಸೊ ಒಂದಷ್ಟು ಸ್ಟೇಬಲ್ ಆಗ್ತಾ ಇದೆ, ಡೌನ್ ಬರ್ತಾ ಇದೆ. ಮ್ಯಾಕ್ಸಿಮಮ್ ಆಲ್ ಟೈಮ್ ಹೈಯನ್ನು ಹಿಟ್ ಮಾಡಿದಂದ್ರೆ ಸ್ವಲ್ಪ ಡೌನ್ ಬರ್ತಾ ಇದೆ ಅಂತ ಹೇಳ್ಬೋದು. ಯಾವ್ಯಾವ ಸೆಕ್ಟರ್ಗಳು ಯಾವ ರೀತಿ ಪರ್ಫಾರ್ಮೆನ್ಸನ್ನು ಮಾಡೋದು ಅಂತ ನೋಡೋದಾದರೆ ಲಾಸ್ಟ್ 1 ಮಂತ್ನ ಚೇಂಜಸನ್ನು ನಾವು ನೋಡೋದಾದರೆ ಸ್ಟಿಲ್ ಮೆಟಲ್ ಆ್ಯಂಡ್ ಮೈನಿಂಗ್ಸ್ ಪಾಸಿಟಿವಲ್ಲಿ ಇರುವಂಥದ್ದು. FMCG ಕೂಡ ಪಾಸಿಟಿವಲ್ಲಿದೆ. ಮತ್ತೆಲ್ಲ ಸೆಕ್ಟರ್ಗಳು ನೆಗೆಟಿವ್ ಸೆಂಟಿಮೆಂಟನ್ನೇ ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಟ್ಟಂಥ ಸೆಕ್ಟರ್ಗಳಾಗುತ್ತೆ ಕಳೆದ ಒಂದು ತಿಂಗಳಲ್ಲಿ. ಹಾರ್ಡ್ವೇರ್ ಟೆಕ್ನಾಲಜಿ ಎಕ್ವಿಪ್ಮೆಂಟ್ಗಳು ಹೈಯೆಸ್ಟ್ ಸೆಲ್ಲಿಂಗನ್ನು ಕಂಡಂಥ ಸೆಕ್ಟರ್ ಆಗುತ್ತೆ. 13.85% ಡೌನ್ ಮೂವನ್ನು ಕೊಡ್ತು. ಅದೇ ರೀತಿ ಟೆಲಿಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್, ಕಮರ್ಷಿಯಲ್ ಸರ್ವಿಸ್, ಫುಡ್ ಆ್ಯಂಡ್ ಬಿವರೇಜಸ್, ಹೋಟೆಲ್ ಆ್ಯಂಡ್ ಟೂರಿಸಮ್, ಕನ್ಸ್ಯೂಮರ್ ಡ್ಯೂರೇಬಲ್ ಇವೆಲ್ಲ ಒಂದಷ್ಟು ನೆಗೆಟಿವ್ ಸೆಂಟಿಮೆಂಟನ್ನು ಕೊಟ್ಕೊಂಡು ಕ್ಲೋಸಿಂಗನ್ನು ಕೊಟ್ಟಂಥ ಸೆಕ್ಟರ್ಗಳಾಗುತ್ತೆ. ಇನ್ನು ನಾವು ಇಂಡೆಕ್ಸ್ ಕಡೆ ಬರೋದಾದರೆ ರಿಯಾಲಿಟಿ ಸೆಕ್ಟರನ್ನು ನೋಡೋದಾದರೆ ರಿಯಾಲಿಟಿ ಸೆಕ್ಟರ್ ತುಂಬ ಒಂದಷ್ಟು ಡೌನ್ ಮೂವನ್ನು ಕೊಡ್ತಾ ಇತ್ತು. ಸೊ ನಾವಿಲ್ಲಿ ಚಾರ್ಟನ್ನು ನೋಡಿದರೆ ರಿಯಾಲಿಟಿ ಸೆಕ್ಟರ್ ಸ್ಟ್ರಾಂಗ್ ಆಗಿ ಒಂದು ಡೌನ್ ಮೂವನ್ನು ಕೊಡ್ತು ಅಂತ ಹೇಳ್ಬೋದು. ಇಲ್ಲೊಂದು ಬ್ರೇಕ್ ಡೌನನ್ನು ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಡೌನ್ ಬರ್ತಾ ಇದೆ. ಇಲ್ಲಿ ನಾವು ನೋಡಿದರೆ ಯಾವುದೇ ಒಂದು ರಿಟ್ರೇಸ್ಮೆಂಟ್ ಅಥವಾ ಕನ್ಸಾಲ್ಟೇಷನ್ ಮಾಡದೆ ಈ ಇಂಪಾರ್ಟೆಂಟ್ ಸಪೋರ್ಟನ್ನು ಕೂಡ ಬ್ರೇಕ್ ಮಾಡಿಕೊಂಡು ಡೌನ್ ಬಂದಿದೆ. ಈ ಡೌನ್ ಮೂವಲ್ಲಿ ಹೆಚ್ಚಾಗಿ ರಿಯಾಲಿಟಿ ಸೆಕ್ಟರೇ ಸ್ಟ್ರಾಂಗ್ ಆಗಿ ಒಂದು ಡೌನ್ ಮೂವನ್ನು ಕೊಡ್ತಾ ಇದೆ. ಅದೇ ರೀತಿ ನಾವು ಸ್ಮಾಲ್ ಕ್ಯಾಪನ್ನು ನೋಡೋದಾದರೆ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸನ್ನು ನೋಡಿದರೂ ಕೂಡ ಒಂದು ಈ ಸಪೋರ್ಟನ್ನು ಬ್ರೇಕ್ ಮಾಡಿಕೊಂಡು ಡೌನ್ ಬರ್ತಾ ಇದೆ. ಅದೇ ರೀತಿ ಮಿಡ್ ಕ್ಯಾಪನ್ನು ನೋಡೋದಾರೆ ಮಿಡ್ ಕ್ಯಾಪ್ 150 ನೋಡೋದಾರೆ ಮಿಡ್ ಕ್ಯಾಪ್ 150 ಕೂಡ ಡೌನ್ ಬರ್ತಿದೆ. ಬಟ್ ಇಲ್ಲಿ ಏನೋ ಸಪೋರ್ಟ್ ಇತ್ತು 20,800, ಆ ಸಪೋರ್ಟ್ ಹತ್ರ ಬಂದಿದೆ ಅಂತ ಹೇಳ್ಬೋದು. ಸ್ಮಾಲ್ ಕ್ಯಾಪ್ ಎಲ್ಲವೂ ಆ ಸಪೋರ್ಟ್ ಝೋನ್ಗಳನ್ನು ಬ್ರೇಕ್ ಮಾಡಿ ಡೌನ್ ಬಂದಿದೆ. ಸ್ವಲ್ಪ ಹೋಲ್ಡ್ ಆಗ್ತಿರುವ ಸೆಕ್ಟರ್ ಯಾವುದು ಅಂತ ನೋಡಿದ್ರೆ PSU ಬ್ಯಾಂಕ್ ಸೆಕ್ಟರ್ ಹೋಲ್ಡ್ ಆಗ್ತಿದೆ ಅಂತ ಹೇಳ್ಬೋದು. ಟಾಪಲ್ಲಿದೆ, ಸ್ವಲ್ಪ ಡೌನ್ ಮೂವನ್ನು ಕೊಟ್ಟಿದೆ. ಬಟ್ ಬೇರೆ ಸೆಕ್ಟರ್ಗೆ ಕಂಪೇರ್ ಮಾಡಿದಾಗ ಸ್ಟ್ರಾಂಗ್ ಆಗಿದೆ ನಿಫ್ಟಿ, PSU ಬ್ಯಾಂಕ್ ಸೆಕ್ಟರ್ಗಳು. ಹಾಗೆ ನಾವು ನಿಫ್ಟಿಯ ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದರೆ ವೀಕ್ಲಿ ಚಾರ್ಟಲ್ಲಿ ಅಗೇನ್ ಒಂದು ಸ್ಟ್ರಾಂಗ್ ಡೌನ್ ಮೂವ್ ಕ್ರಿಯೇಟ್ ಆಗುತ್ತೆ. ಈ ಹಿಂದೆ ಒಂದು ಇಂಡಿಸಿಷನ್ ಕ್ಯಾಂಡಲ್ ಕ್ರಿಯೇಟ್ ಆಗಿತ್ತು ಪ್ರೀವಿಯಸ್ ವೀಕ್. ಬಟ್ ಈ ವಾರ ಲೋವನ್ನು ಬ್ರೇಕ್ ಮಾಡಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸ್ಟ್ರಾಂಗ್ ಆಗಿ ಸೆಲ್ಲರಲ್ಲಿ ಕಂಟ್ರೋಲ್ ಇರೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಇರುವಂಥದ್ದು ಈ 24,600 ಹಾಗೆ 24,350 400 ಲೆವೆಲ್ ಏನಾಗುತ್ತೆ, ಇದು ಈ ವೀಕ್ಲಿ ಬೇಸಿಸಲ್ಲಿ ಇರುವಂಥ ಸಪೋರ್ಟ್ ಝೋನ್ಗಳಾಗುತ್ತೆ. ಆ್ಯಸ್ ಆಫ್ ನೋ ಇಲ್ಲಿ ಒಂದು ಡಬಲ್ ಟಾಪನ್ನು ಮಾಡಿಕೊಂಡು ಬ್ರೇಕ್ ಡೌನನ್ನು ಮಾಡ್ಕೊಂಡು ಡೌನ್ ಬಂದಿದೆ. ಅಪ್ ಹೋಗುತ್ತೆ, ಒಂದು ಆಲ್ ಟೈಮ್ ಹೈ ಹತ್ರ ಅಗೇನ್ ಒಂದು ರಿಜೆಕ್ಷನನ್ನು ಫೇಸ್ ಮಾಡುತ್ತೆ, ಡೌನ್ ಬರುತ್ತೆ. ಬೈರ್ಗಳು ಹೋಲ್ಡ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅಪ್ ಹೋಗುತ್ತೆ, ಅಗೇನ್ ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ. ಇಲ್ಲಿ ಬ್ರೇಕ್ ಡೌನನ್ನು ಮಾಡಿ ಡೌನ್ ಮಾಡಿದೆ. ಸೊ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಆಲ್ ಟೈಮ್ ಹೈಯನ್ನು ಹಿಟ್ ಮಾಡುತ್ತೆ. ಅಲ್ಲಿಂದ ಸ್ಟ್ರಾಂಗ್ ರಿಜೆಕ್ಷನ್ ಮಾಡಿಕೊಂಡು ಒಂದು ಡೌನ್ ಮೂವನ್ನು ಕೊಡುತ್ತೆ. ಈಗಲೂ ಕೂಡ ಆಲ್ ಟೈಮ್ ಹೈಗೆ ಹಿಟ್ ಆಗುತ್ತೆ. ಬಟ್ ಹೈಯರ್ ಲೆವೆಲಲ್ಲಿ ಸಸ್ಟೈನ್ ಆಗಲಿಕ್ಕೆ ಆಗೋದಿಲ್ಲ. ಇಂಪಾರ್ಟೆಂಟ್ ಆದ ಸಪೋರ್ಟನ್ನು ಬ್ರೇಕ್ ಮಾಡಿಕೊಂಡು ಕ್ಲೋಸಿಂಗನ್ನು ಕೊಡ್ತಾ ಇರುವಂಥದ್ದು ನೆಗೆಟಿವ್ ಆಗುತ್ತೆ. ಹಾಗೆ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಡೈಲಿ ಚಾರ್ಟಲ್ಲಿ ಕೂಡ ಒಂದು ನೆಗೆಟಿವ್ ಮೂವನ್ನು ಕಂಟಿನ್ಯೂ ಮಾಡಿದೆ ಅಂತ ಹೇಳ್ಬೋದು. ಇಲ್ಲಿ ಸ್ಟ್ರಾಂಗ್ ಸೆಲ್ ಆಫ್ ಆದ ನಂತರ ಒಂದು ಇಂಡಿಸಿಷನ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಅಲ್ಲಿ ಕೂಡ ಒಂದು ಇಂಡಿಸಿಷನ್ ಆಗುತ್ತೆ. ಬಟ್ ಅಗೇನ್ ಫ್ರೈಡೇ ಸೆಷನಲ್ಲಿ ಪ್ರೈಸ್ ಡೌನ್ ಬಂದಿದೆ ಅಂತ ಹೇಳ್ಬೋದು. ಸೊ ಇಮಿಡಿಯೇಟ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ಈ 24,930 ಝೋನ್ ಏನಾಗುತ್ತೆ, ಇದು ಇಮಿಡಿಯೇಟ್ ಸಪೋರ್ಟ್ ಆಗುತ್ತೆ. ಇಲ್ಲಿ
ಈ ಹಿಂದೆ ಒಂದು ಬೈಯರ್ ಒಂದು ಅಟೆಂಪ್ಟನ್ನು ಮಾಡಿದರು, ಬಟ್ ಆಲ್ಮೋಸ್ಟ್ ಅವರು ಫೇಲ್ ಆಗಿದ್ದಾರೆ. ನೆಕ್ಸ್ಟ್ ನೋಡಬೇಕಾಗತ್ತೆ. ಸೊ ಅದು ಬ್ರೇಕ್ ಆಯಿತು ಅಂಥೇಳಿ ನೆಕ್ಸ್ಟ್ ಇರುವಂಥದ್ದು 24,600 ನಮ್ಮ ನೆಕ್ಸ್ಟ್ ಸ್ವಿಂಗ್ ಸಪೋರ್ಟ್ ಆಗುತ್ತೆ. ಸೊ ಫೆಬ್ರವರಿ 1ಕ್ಕೆ ಬಜೆಟ್ ಇದೆ. ಸೊ ಅಲ್ಲಿವರೆಗೂ ಇದೇ ರೀತಿ ಒಂದು ವಾಲಿಟಿಲಿಟಿ ಅಥವಾ ನೆಗೆಟಿವ್ ಮೂವ್ ಕಂಟಿನ್ಯೂ ಆಗ್ಬೋದು. ಬಜೆಟಲ್ಲಿ ಯಾವ ರೀತಿ ಡೈರೆಕ್ಷನ್ ಸಿಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಬಜೆಟ್ ದಿನ ಕೂಡ ಮಾರ್ಕೆಟ್ ಓಪನ್ ಇದೆ. ಬಜೆಟ್ ಸಂಡೇ ಇರೋದ್ರಿಂದ ಆ ದಿನ ಕೂಡ ಮಾರ್ಕೆಟ್ ಓಪನ್ ಇದೆ. ಸೊ ಡೈಲಿ ಚಾರ್ಟಲ್ಲಿ ಈ ಲೋ ಬ್ರೇಕ್ ಆಯಿತು ಅಂತೇಳಿ ಅಗೇನ್ ನೆಗೆಟಿವ್ ಆಗುತ್ತೆ. ಪಾಸಿಟಿವ್ ಮೂವ್ನ ನಾವು ಅಟ್ಲೀಸ್ಟ್ ರಿಟ್ರೇಸ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತೇಳಿ 25,450 ಲೆವೆಲ್ ಏನಿರುತ್ತೆ ಆ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗತ್ತೆ. ಇಲ್ಲಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಬಂದಿರುವಂಥದ್ದು. ಸೊ ಆ ಝೋನ್ಗಿಂತ ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ಎಕ್ಸ್ಪೆಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಇಮಿಡಿಯೇಟ್ಲಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಅಂದರೆ ಮಂಗಳವಾರಕ್ಕೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದರೆ, ಸೊ ಮಂಗಳವಾರಕ್ಕೆ ನಾವು ಪಾಸಿಟಿವ್ ಮೂವ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತೇಳಿದೆ. ಇಲ್ಲೇನೊಂದು ಬ್ರೇಕ್ ಡೌನ್ ಆಗಿತ್ತು 25,170ರಿಂದ 200 ಝೋನ್. ಆ ಝೋನ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ. ಇನ್ ಕೇಸ್ ಫ್ಲಾಟ್ ಓಪನ್ ಆಗಿ ಒಂದು ಅಪ್ ಮೂವ್ನ ಕೊಟ್ಕೊಂಡು ಈ ಲೆವೆಲ್ಗಿಂತ ಮೇಲೆ 200 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ 350, 450 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸಪೋರ್ಟನ್ನು ಪಡ್ಕೊಳ್ಳೋಂಥ ಪ್ರಯತ್ನ ಮಾಡುತ್ತೆ, ಅಪ್ ಹೋಗುತ್ತೆ, ಅಗೇನ್ ಡೌನ್ ಬರುತ್ತೆ, ಇಲ್ಲಿ ಬ್ರೇಕ್ ಡೌನ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಸೆಲ್ಲರ್ ಬಂದಿರುವಂಥದ್ದು. ಸೊ ಈ ಝೋನ್ಗಿಂತ ಮೇಲೆ ಸಸ್ಟೈನ್ ಆದರೆ ಅದು ಪಾಸಿಟಿವ್ ಆಗುತ್ತೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ ಸೊ 25,000 ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ 24,900 ಝೋನ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದು ರಿಜೆಕ್ಷನ್ ಮಾಡಿಕೊಂಡು ಪ್ರೈಸ್ ಅಪ್ ಮೂವ್ನ ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಅಗೇನ್ ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿರೋದು ನೆಗೆಟಿವ್ ಆಗುತ್ತೆ. ಸೊ ನೆಕ್ಸ್ಟ್ ಮೇಜರ್ಲಿ ಇರುವಂಥದ್ದು 24,600 ಸಪೋರ್ಟ್ ಲೆವೆಲ್ ಆಗುತ್ತೆ. ಆ್ಯಸ್ ಆಫ್ ನೋ ಒಂದು ಲೋವರ್ ಸ್ಟ್ರಕ್ಚರ್ನೇ ಮಾಡಿಕೊಂಡು ಡೌನ್ ಬರ್ತಿದೆ, ನೆಗೆಟಿವ್ ಸ್ಟ್ರಕ್ಚರ್ನೇ ಮಾಡಿದೆ ಅಂತ ಹೇಳೋದು ಕ್ಲಿಯರಾಗಿ ವಿಸಿಬಲ್ ಆಗುತ್ತೆ. ಲೋವರ್ ಸ್ಟ್ರಕ್ಚರ್ನೇ ಮಾಡಿಕೊಂಡು ಡೌನ್ ಬರ್ತಾ ಇರುವಂಥದ್ದು. ಪ್ರೀವಿಯಸ್ ಸ್ವಿಂಗ್ ಹೈಗಳನ್ನು ಕಂಟಿನ್ಯೂಸ್ ಆಗಿ ಬ್ರೇಕ್ ಮಾಡಲಿಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಫ್ಟಿಗೆ. ಸೊ ಒಂದು ಡೌನ್ ಟ್ರೆಂಡಲ್ಲಿ ಇರುವಂಥದ್ದು, ನೆಗೆಟಿವ್ ಸ್ಟ್ರಕ್ಚರಲ್ಲಿ ಇರುವಂಥದ್ದು. ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡಿದರೆ 25,000ದಲ್ಲಿ ಒಂದಷ್ಟು ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು. ಸೊ ಆ ಝೋನ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದರೆ ನೆಗೆಟಿವ್ ಆಗುತ್ತೆ. ಹೈಯರ್ ಲೆವೆಲಲ್ಲಿ 25,100ರಲ್ಲಿ ಕಾಲ್ ರೈಟಿಂಗ್ ಇದೆ, 200ರಲ್ಲಿ ಕಾಲ್ ರೈಟಿಂಗ್ ಇದೆ. ಸೊ ಹಾಗಾಗಿ 200 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದರೆ ಈ ಎರಡು ಲೆವೆಲಲ್ಲಿ ಕವರಿಂಗನ್ನು ಬರುತ್ತೆ. ಆಗ ಒಂದಷ್ಟು ಮೊಮೆಂಟಮನ್ನು ನಾವು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಸೊ ಪುಟ್ ಕಾಲ್ ರೇಷಿಯೋ ಲೋವರ್ ಲೆವೆಲಲ್ಲಿ ಇದೆ ಆ್ಯಸ್ ಆಫ್ ನೋ. ಲೋವರ್ ಲೆವೆಲಲ್ಲಿ ಪುಟ್ಟಲ್ಲಿ ಸ್ಟ್ರಾಂಗ್ ಆದ ರೈಟಿಂಗ್ ಆ್ಯಸ್ ಆಫ್ ನೋ ಇಲ್ಲ ಅಂತ ಹೇಳ್ಬೋದು. ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನು ಅಬ್ಸರ್ವ್ ಮಾಡೋದರೆ ಸೆನ್ಸೆಕ್ಸ್ಗೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದರೆ ಹೈಯರ್ ಲೆವೆಲಲ್ಲಿ 81,900 ಝೋನ್ ಸೆನ್ಸೆಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಆ ಝೋನ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದರೆ ಒಂದಷ್ಟು ಮೊಮೆಂಟಮನ್ನು ಹೈಯರ್ ಲೆವೆಲಲ್ಲಿ ನೋಡುವಂಥ ಸಾಧ್ಯತೆ ಇದೆ. 82,400, 500 ಲೆವೆಲನ್ನು ಹೈಯರ್ ಲೆವೆಲಲ್ಲಿ ಟಚ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಅದೇ ರೀತಿ ಲೋವರ್ ಲೆವೆಲಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಇರುವಂಥದ್ದು 81,200, 150 ಲೆವೆಲ್. ಆ ಲೆವೆಲನ್ನು ಬ್ರೇಕ್ ಮಾಡ್ತು ಅಂತೇಳಿದ್ರೆ ಅದು ನೆಗೆಟಿವ್ ಆಗುತ್ತೆ ಸೆನ್ಸೆಕ್ಸ್ಗೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.